ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಬ್ಲೌಸ್ ನೆಕ್ ಡಿಸೈನ್ನ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಬ್ಯಾಕ್ ಸೈಡು ಸಿಂಪಲ್ ಆಗಿರುವಂಥ ಈ ನೆಕ್ ಡಿಸೈನನ್ನು ಈಸಿಯಾಗಿ ನಾವು ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಮಾಡ್ಕೋಬೋದು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅದನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ಲೈನಿಂಗನ್ನು ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಲೈನಿಂಗನ್ನು ಈ ರೀತಿ ಡಬಲ್ ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಒಂದೇ ಲೆವೆಲಲ್ಲಿರೋ ಥರ ನೋಡ್ಕೋಬೇಕು. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಕೆಳಗಡೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ನಮಗೆ ಬ್ಲೌಸ್ ಲೆಂತ್ ಎಷ್ಟು ಬೇಕು ಅನ್ನೋದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 14 ಇಂಚು ಬ್ಲೌಸ್ ಲೆಂತನ್ನು ತಗೊತಾ ಇದ್ದೀನಿ. ಮಾರ್ಜಿನ್ 1 ಇಂಚು. ನಾವು ಮಧ್ಯದಲ್ಲಿ ಒಂದು ಸಲ ಕಟ್ ಮಾಡ್ಕೊತೀವಿ ಡಿಸೈನ್ಗೋಸ್ಕರ, ಅದಕ್ಕೆ 1.5 ಇಂಚ್ವರೆಗೂ ಎಕ್ಸ್ಟ್ರಾ ಇಟ್ಕೊಳ್ಳಿ. ಅಷ್ಟನ್ನು ಇಟ್ಕೊಂಡ್ಮೇಲೆ ನೀವು ಅದನ್ನು ಕರೆಕ್ಟಾಗಿ ಇದೆಯಾ ಇಲ್ವಂತ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಮಧ್ಯದಲ್ಲೂ ಕೂಡ. ಯಾಕಂದರೆ ನಾವು ಲೈನ್ ಹಾಕೋವಾಗ ಸ್ಟ್ರೈಟಾಗಿಲ್ಲ ಅಂತಂದರೆ ಹೆಚ್ಚು ಕಡಿಮೆ ಇರುತ್ತೆ. ನಾನಿಲ್ಲಿ 36 ಇಂಚು ಎದೆ ಸುತ್ತಳತೆಗೆ ಕಟಿಂಗ್ ಮಾಡ್ತಾಯಿದ್ದೀನಿ. ಇದಕ್ಕೆ 5.5 ಇಂಚು ಶೋಲ್ಡರನ್ನು ತಗೊಂಡಿದ್ದೀನಿ, 6 ಇಂಚು ಹಾರ್ಮೋಲನ್ನು ತಗೊಂಡಿದ್ದೀನಿ. ಒಂದು ಸ್ವಲ್ಪ ಲೂಸ್ ತಗೊಂಡಿದ್ದೀನಿ. ನೀವು 5.5 ಬೇಕಾದರೂ ತಗೋಬೋದು. ಇಲ್ಲ ನಮಗೆ ಟೈಟ್ ಅನಿಸುತ್ತೆ ಅಂತ ಅಂದರೆ ಒಂದು ಅರ್ಧ ಇಂಚು ಜಾಸ್ತಿ ಕೂಡ ಮಾಡ್ಕೋಬೋದು. ಈಗ ಹಾರ್ಮೋಲು ಶೋಲ್ಡರನ್ನು ಮಾರ್ಕ್ ಮಾಡ್ಕೊಂಡ್ಮೇಲೆ 1.5 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಹಾರ್ಮೋಲಲ್ಲಿ ಶೇಪನ್ನು ನಾವು ಡ್ರಾ ಮಾಡ್ಕೋಬೇಕು. ಅದಕ್ಕೂ ಮೊದಲು ನೀವು 36 ಇಂಚಿಗೆ ಇಲ್ಲಿ ನಾನು ಆಲ್ರೆಡಿ ಮಾರ್ಜಿನ್ ಸೇರಿಸ್ಕೊಂಡು ಅಷ್ಟಕ್ಕೆ ಕಟ್ ಮಾಡ್ಕೊಂಡಿರೋದ್ರಿಂದ ಲೈನ್ ಹಾಕಿಲ್ಲ. ಮಾರ್ಜಿನ್ನು 2 ಇಂಚ್ ಬಿಟ್ಟು ಅಷ್ಟಕ್ಕೆ ನೀವು ಮಾರ್ಕನ್ನು ಹಾಕ್ಕೊಂಡು ಲೈನ್ ಕೂಡ ಹಾಕ್ಕೋಬೇಕಾಗತ್ತೆ. ಒಳಗಡೆಗೆ ನಾವು ಈ ರೀತಿ ಅರ್ಧ ಇಂಚು ಹಾಕ್ಕೋಬೇಕು. ಅದು ಫ್ರಂಟ್ ಪಾರ್ಟ್ಗೆ, ಬ್ಯಾಕ್ ಪಾರ್ಟ್ಗೇನು ಅವಶ್ಯಕತೆ ಇಲ್ಲ. ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ನಾವು 1.5 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. 9.5 ಬರುತ್ತೆ. 9.5ಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಈ ರೀತಿ ಲೈನನ್ನು ಸೇರಿಸ್ಕೊಳ್ಳಿ. 9.5 ಅಂದರೆ 38 ಇಂಚು ಬರುತ್ತೆ. ನಾನು ಸ್ವಲ್ಪ ಲೂಸ್ ಇಟ್ಟಿದ್ದೀನಿ 36 ಇಂಚಿಗಿಂತ. ಇಲ್ಲಿ ಸೆಂಟ್ರಿಗೆ ಅಂದರೆ 4 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ಕೊಂಡು ಬ್ಯಾಕ್ ಸೈಡು ಟಕ್ಸ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಶೋಲ್ಡರಲ್ಲಿ ನೀವು ಅರ್ಧಕ್ಕೆ ಬೇಕಾದರೂ ಈ ರೀತಿ ಮಾರ್ಕ್ ಹಾಕ್ಕೋಬೋದು. ಇಲ್ಲಾಂದರೆ ಶೋಲ್ಡರ್ ಸ್ವಲ್ಪ ಅಗಲ ಬೇಕು ಅನ್ನೋರು 3 ಇಂಚ್ ಬಿಟ್ಟು ಶೋಲ್ಡರ್ ನೆಕ್ ಬಿಡ್ತು 2.5 ಇಂಚಿನ ಮಾರ್ಕನ್ನು ಹಾಕ್ಕೋಬೋದು. ನಾನಿಲ್ಲಿ 2.25 ಇಂಚು ಬಿಟ್ಟಿದ್ದೀನಿ, ಅಂದರೆ ಸೆಂಟರ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೆಕ್ ಲೆಂತ್ ನಾವು 1.5 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಅದನ್ನು ಕೂಡ ಸೇರಿಸ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಕೆಳಗಡೆಯಿಂದ ಮಾರ್ಕ್ ತಗೊಂಡು ಕೆಳಗಡೆ ನೀವೊಂದು 4 ಇಂಚ್ ಅಗಲ ಬಿಟ್ಟು ಅಷ್ಟಕ್ಕೆ ಮಾರ್ಕ್ ಹಾಕ್ಕೋಬೋದು. ನಾರ್ಮಲಾಗಿ ನಾನು 9.5 10 ಇಂಚಿಗೆ ಮಾರ್ಕನ್ನು ಹಾಕ್ತೀನಿ ನೆಕ್ ಲೆಂತು. ಈಗ ನಾವು 1.5 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಅದನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ನೆಕ್ಕು ನಾನಿಲ್ಲಿ ರೌಂಡ್ ಶೇಪನ್ನೇ ಇಡ್ತಾ ಇದ್ದೀನಿ. ಇದನ್ನು ಕೂಡ ನೀವು ಈ ರೀತಿ ಶೇಪ್ ಸ್ಕೇಲಿಂದ ಮಾರ್ಕ್ ಹಾಕ್ಕೋಬೋದು, ಇಲ್ಲ ಕೈಯಲ್ಲೇ ಕೂಡ ಆರಾಮಾಗಿ ಮಾರ್ಕನ್ನು ಹಾಕ್ಕೋಬೋದು. ಹೀಗೆ ಮಾರ್ಕ್ ಹಾಕ್ಕೊಂಡ್ಮೇಲೆ ನೆಕ್ಕನ್ನು ಇಲ್ಲಿ ನಾವು ಎಷ್ಟು 2.25 ಇಟ್ಟಿದ್ದೀವಲ್ಲ ಅಷ್ಟಕ್ಕೆ ಇಲ್ಲಿ ಶೇಪನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಸ್ವಲ್ಪಕ್ಕೇ ಮಾರ್ಕ್ ಹಾಕ್ಕೊಳ್ಳಿ. ಹಾರ್ಮೋಲ್ ಹತ್ರ ನಾವು ಎಲ್ಲಿ ಕಟ್ ಮಾಡ್ಕೊತೀವೋ ಅಲ್ಲಿಂದ ನಾವು ಈ ರೀತಿ ಅಳತೆ ತಗೋಬೇಕಾಗತ್ತೆ. 2.25 ಇಂಚು. ನೀವು ಈ ಕಡೆ ಬರ್ತಾ ಕಡಿಮೆ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಅಷ್ಟೇ ಬೇಕಾದರೂ ಇಟ್ಕೋಬೋದು. ಡಿಸೈನು ನಮ್ಮ ಇಷ್ಟ ಅದು. ನಾನಿಲ್ಲಿ ಸೇಮ್ ಅಳತೆನೇ ಇಡ್ತಾಯಿದ್ದೀನಿ. 2.25 ಇದೆಯಲ್ವ, 2.25ಗೆ ಈ ರೀತಿ ರೌಂಡಾಗಿ ಮಾರ್ಕನ್ನು ಹಾಕ್ಕೊಂಡು ಈಗ ಮಾರ್ಕ್ಗಳನ್ನ ಸೇರಿಸ್ಕೋಬೇಕು. ಈ ರೀತಿ ಇದನ್ನು ನಾವು ಸಪ್ರೇಟಾಗಿ ಕಟ್ ಮಾಡ್ಕೊತೀವಿ. ಕಟ್ ಮಾಡಿಕೊಂಡು ಫಿನಿಶಿಂಗ್ ಮಾಡೋವಾಗ ನಮಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಇಂಚು, ಅದಕ್ಕೆ ನಾನು 1.5 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂತ ಹೇಳಿದ್ದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮಾರ್ಕಿಂಗ್ಸ್ ಕರೆಕ್ಟಾಗಿ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಹಾರ್ಮೋಲಲ್ಲಿ ಕೂಡ ನಾವು 1.5 ಇಂಚಿಗೆ ಹಾಕಿರೋ ಮಾರ್ಕನ್ನು ಕಟ್ ಮಾಡ್ಕೊಳ್ಳಿ. ನಾನು ಅರ್ಧ ಇಂಚು ಒಳಗಡೆಗೆ ತೋರಿಸಿದ್ದು ಅದು ಫ್ರಂಟ್ ಪಾರ್ಟ್ಗೆ ಮಾತ್ರ ನಾವು ಮಾರ್ಕ್ ಹಾಕ್ಕೊತೀವಿ. ಈಗ ಈ ಶೇಪನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಈ ರೀತಿ ನೆಕ್ಕನ್ನು ಕೂಡ ಎಷ್ಟು ನಾವು ಮಾರ್ಕ್ ಹಾಕಿದ್ವಿ ಅಷ್ಟನ್ನ ಕಟ್ ಮಾಡ್ಕೊಳ್ಳಿ. ಆ 1.5 ಇಂಚು ನಾವು ಎಕ್ಸ್ಟ್ರಾ ಇಟ್ಟಿರೋದು ಫಿನಿಶಿಂಗ್ ಆದಾಗ ಕಡಿಮೆ ಆಗುತ್ತೆ. ಈಗ ಈ ಕಡೆ ಶೇಪ್ ಕಟ್ ಮಾಡಿದ್ದೀವಲ್ವ, ಮಾರ್ಕ್ ಹಾಕಿದ್ದೀವಲ್ವ, ಅದನ್ನು ಕೂಡ ಈ ರೀತಿ ಕಟ್ ಮಾಡ್ಕೋಬೇಕು. ನೀವು ಇದನ್ನು ಪೇಪರ್ ಮೇಲೆ ಫಸ್ಟ್ ಮಾರ್ಕ್ ಹಾಕ್ಕೊಂಡು ನಂತರ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಡಬಲ್ ಕಲರ್ ಆಗದವಾಗ ಪೇಪರ್ ಮೇಲೆ ಕಟ್ ಮಾಡ್ಕೊಳ್ಳಿ, ಕ್ಲಾತ್ ವೇಸ್ಟ್ ಆಗದಿರೋನು ಇರುತ್ತೆ. ನಾನು ಸೇಮ್ ಕಲರ್ ಆಗಿರೋದ್ರಿಂದ ಡೈರೆಕ್ಟಾಗಿ ಹಾಗೇ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ನಮಗೆ ಫಿನಿಶಿಂಗ್ ಮಾಡಿದಾಗ
ನಮಗೆ ಎಷ್ಟು ಲೆಂತ್ ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತಲ್ವ, ಅಷ್ಟಕ್ಕೆ ಬರುತ್ತೆ. ಅದಕ್ಕೆ ನಾನು 1.5 ಇಂಚು ಜಾಸ್ತಿ ಇಟ್ಕೊಳ್ಳಿ ಅಂತ ಹೇಳಿದ್ದು. ಈಗ ಇದಕ್ಕೆ ನಾವು ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತು ನಾನು ನೋಡಿ ಈ ರೀತಿ ನಾವು ಫ್ರಂಟು ಬ್ಯಾಕು ಎಲ್ಲದನ್ನು ಕೂಡ ಕಟ್ ಮಾಡಿಕೊಂಡು ಕ್ಲಾತ್ ಮೇಲೆ ಜೋಡಿಸ್ಕೊಂಡು ಕರೆಕ್ಟಾಗಿ ಕ್ಲಾತ್ ಎಲ್ಲಿಗೆ ಸೆಟ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಫ್ರಂಟ್ ಪಾರ್ಟ್ ಏನು ಇವತ್ತು ತೋರಿಸ್ತಾ ಇಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬ್ಯಾಕ್ ಪಾರ್ಟನ್ನು ಮಾತ್ರ ಈ ರೀತಿ ಇವತ್ತು ನಾನು ಡಿಸೈನ್ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ. ಈಗ ಮೇನ್ ಕ್ಲಾತ್ ರೈಟ್ ಸೈಡ್ಗೆ ನಾನು ಲೈನಿಂಗನ್ನು ಜೋಡಿಸ್ಕೊಂಡು ಕೆಳಗಡೆ ಸೈಡು ಕೂಡ ನಾವು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವಲ್ವ, ಅದನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಹಾಗೆ ಈ ನೆಕ್ ಹತ್ರ ಕೂಡ ಸ್ಟಿಚ್ ಮಾಡ್ಕೋಬೇಕು. ಹಾರ್ಮೋಲ್ ಸೈಡು ಕೂಡ ಇದಕ್ಕೆ ಸ್ಟಿಚ್ ಮಾಡ್ಕೊಬಿಡೋಣ. ಎಕ್ಸ್ಟ್ರಾ ಇರೋದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ಹಾರ್ಮೋಲು ಹಾಗೆ ನೆಕ್ ಎರಡನ್ನೂ ಕೂಡ ಒಂದೇ ಸಲ ನಾನು ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಾವು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಹಾರ್ಮೋಲ್ ಸೈಡು ಸ್ಟಿಚ್ ಮಾಡೋದಿಲ್ಲ, ಬಟ್ ಇದಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿನೂ ಪೀಸ್ ಜಾಯಿನ್ ಮಾಡ್ಕೊತೀವಲ್ವ, ಹಾಗಾಗಿ ಫಿನಿಶಿಂಗ್ ನೀಟಾಗಿರುತ್ತೆ ಅಂತ ಫಸ್ಟೇ ಈ ರೀತಿ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾವು ಮತ್ತೆ ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀವೊಂದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವಲ್ವ, ಹಾಗಾಗಿ 1/2 ಇಂಚನ್ನೇ ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಈಗ ಅಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡಿರೋ ಹತ್ರ ಎಕ್ಸ್ಟ್ರಾ ಕ್ಲಾತ್ಗಳನ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಬಿಡಬೇಕು. ಕಟ್ ಮಾಡಿಕೊಂಡು ಸ್ಮಾಲ್ ಕಟ್ಸನ್ನು ಇಟ್ಕೋಬೇಕು. ರೌಂಡಾಗಿ ನಾವು ಈ ರೀತಿ ಶೇಪನ್ನು ಸ್ಟಿಚ್ ಮಾಡಿಕೊಂಡು ಟರ್ನ್ ಮಾಡ್ಕೋಬೇಕಾದ್ರೆ ಕಟ್ಸನ್ನು ಹಾಕ್ಕೊಳ್ಳಿ. ಆಗ ಟರ್ನ್ ಮಾಡ್ಕೊಳ್ಳೋವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ನಾವು ಹಾಕಿರೋ ಸ್ಟಿಚ್ ಮೇಲೆ ಕಟಿಂಗ್ ಅನ್ನೋದು ಹೋಗ್ಬಾರ್ದು, ಆ ರೀತಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಹೀಗೆ ಕಟ್ಸ್ ಹಾಕ್ಕೊಂಡ್ಮೇಲೆ ಈಗ ಇದನ್ನು ನಾವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಈ ರೀತಿ ಹೀಗೆ ಟರ್ನ್ ಮಾಡಿಕೊಂಡು ಈಗ ಸುತ್ತಲೂ ಕೂಡ ಎಲ್ಲ ಕಡೆಗೂ ಒಂದು ಸ್ಟಿಚ್ಚನ್ನ ಹಾಕ್ಕೊಳ್ತಾ ಬಂದುಬಿಡಬೇಕು. ನಾವು ಆಲ್ರೆಡಿ ಸ್ಟಿಚ್ ಹಾಕಿದ್ದೀವಲ್ಲ ಅದ್ರ ಮೇಲೇನೂ ಹಾಕಬೇಕು. ಸೈಡ್ ಓಪನ್ ಇದೆಯಲ್ವ ಆ ಕಡೆಗೂ ಕೂಡ ಸ್ಟಿಚ್ ಹಾಕ್ಕೋಬೇಕು. ನೀಟಾಗಿ ಈ ರೀತಿ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಈಗ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗೋಣ. ಸ್ಟಿಚ್ಚು ಆದಷ್ಟು ಎಡ್ಜ್ಗೇನೆ ಬರೋ ಥರ ನೋಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗು. ಈ ರೀತಿ ಎಡ್ಜ್ಗೇನೆ ಸ್ಟಿಚ್ ಹಾಕ್ಕೊಳ್ತಾ ಬಂದುಬಿಡಿ. ಸುತ್ತಲೂ ಕೂಡ ನಾವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾವು ಪೀಸ್ ಮೇಲೆ ಜಾಯಿನ್ ಮಾಡ್ಕೊಳ್ಳೋ ಪೀಸ್ ಇದೆಯಲ್ವ, ಅದನ್ನು ಕೂಡ ಹಾಗೇ ಸ್ಟಿಚ್ ಮಾಡ್ಕೊಳ್ಳೋಣ. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಇದನ್ನು ಸೈಡ್ಗೆ ಇಟ್ಕೊಂಡು ನಾವು ಪೀಸ್ಗಳನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಅದನ್ನು ಕೂಡ ಸೇಮ್ ಇದೇ ಮೆಥಡಲ್ಲೇ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈ ಪೀಸನ್ನು ಕೂಡ ಈ ರೀತಿ ಮೇನ್ ಕ್ಲಾತ್ ರೈಟ್ ಸೈಡ್ಗೆ ಇಟ್ಕೊಂಡು ಹಾರ್ಮೋಲ್ ಸೈಡ್ ಅಲ್ಲದೆ ನೆಕ್ ಸೈಡ್ಗೆ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಎರಡು ಪೀಸನ್ನು ಕೂಡ ನೀವು ಜೋಡಿಸ್ಕೊಂಡು ಲೆಫ್ಟ್ ಯಾವುದು ರೈಟ್ ಯಾವುದು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ನಾನು ಅದಕ್ಕೇ ಕಟಿಂಗ್ ಮಾಡೋವಾಗನೇ ಅದ್ರ ಮೇಲೆ ಇಂಟು ಮಾರ್ಕ್ ಹಾಕಿದ್ದೆ ಅಲ್ವಾ, ಹಾಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ರೈಟ್ ಯಾವುದು ಲೆಫ್ಟ್ ಯಾವುದು ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಇದಕ್ಕೂ ಕೂಡ ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿಕೊಂಡು ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಈ ರೀತಿ ಉಲ್ಟಾ ಮಾಡಿಬಿಟ್ಟು ಅದ್ರ ಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಸುತ್ತಲೂ ಕೂಡ ಹಾಕ್ಕೊಬಂದುಬಿಡಿ. ಹಾಗೆಯೇ ಎರಡು ಪೀಸನ್ನು ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಹಾಕ್ಕೊಳ್ಳಿ. ಎರಡು ಪೀಸನ್ನು ಕೂಡ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಸುತ್ತಲೂ ಕೂಡ ಹಾಕ್ಕೊಬಂದುಬಿಡಿ. ನೋಡಿ ಈ ರೀತಿ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೋಬೇಕು. ನಾನು ಇದಕ್ಕೆ ಪೈಪಿಂಗ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೈಪಿಂಗ್ ಮಾಡಿದವಾಗಲೇ ಈ ಎರಡು ಪೀಸ್ಗಳಿಗೂ ಕೂಡ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ನಾವಲ್ಲಿ ಪೀಸ್ ಜಾಯಿನ್ ಮಾಡಿರೋದು ಡಿಸೈನ್ ಅನ್ನೋದು ಹೈಲೈಟ್ ಆಗುತ್ತೆ. ಹಾಗಾಗಿ ಪೀಸನ್ನು ತಗೊಂಡಿದ್ದೀನಿ ನೋಡಿ, ಕ್ರಾಸ್ ಪೀಸನ್ನು ತಗೊಳ್ಳಿ. ನಾವು ಯಾವಾಗಲೂ ಕೂಡ ಪೈಪಿಂಗ್ ಮಾಡೋದಕ್ಕೆ ಕ್ರಾಸ್ ಪೀಸನ್ನು ತಗೊಂಡು ಒಂದು ಸೈಡ್ ನಾನು ಆಲ್ರೆಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೋಡಿ ಈ ರೀತಿ ಉಲ್ಟಾ ಇಟ್ಕೊಂಡು ನಾವೇನು ಸ್ಟಿಚ್ ಹಾಕಿದ್ದೀವೋ ಆ ಸ್ಟಿಚ್ ಮೇಲೇ ಹಾಕ್ಕೊಳ್ತಾ ಬನ್ನಿ. ಕಾಣಿಸ್ತಿದೆ ಅಲ್ವ ಈ ರೀತಿ. ಹೀಗೆ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಪೈಪಿಂಗು ನಮಗೆ ಪೈಪಿಂಗ್ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರು ಕೂಡ ನೀಟಾಗಿ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ. ಹೀಗೆ ಜಾಯಿನ್ ಮಾಡಿಕೊಂಡು ಈಗ ನೋಡಿ ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಈ ರೀತಿ ನಮಗೆ ಎಷ್ಟು ದಪ್ಪ ಬೇಕಾ ಪೈಪಿಂಗು ಅಷ್ಟನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ಚು ಎಡ್ಜಲ್ಲೇ ಬರಬೇಕು,
ಆ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಕಾಣಿಸ್ತಿದೆಯಲ್ಲ, ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ನಾವು ಪೈಪಿಂಗನ್ನು ಮಾಡ್ಕೋಬೋದು. ಈ ರೀತಿ ಮಾಡಿದ್ರೆ ನಮಗೇನು ಬರೋದೇ ಇಲ್ಲ ಅನ್ನೋರು ಕೂಡ ಈ ಮೆಥಡಲ್ಲಾದರೆ ಈಸಿಯಾಗಿ ಪೈಪಿಂಗನ್ನು ಮಾಡ್ಕೋಬೋದು. ಥ್ರೆಡ್ ಅವಶ್ಯಕತೆ ಕೂಡ ಇರೋದಿಲ್ಲ. ನೋಡಿ, ಈ ರೀತಿ 2 ಪೀಸ್ಗಳಿಗೂ ಕೂಡ ಹಾಗೆ ನಾವು ಆಲ್ರೆಡಿ ಸ್ಟಿಚ್ ಮಾಡಿಟ್ಟಿದ್ವಲ್ವ, ಇದಕ್ಕೂ ಕೂಡ ನಾನು ನೆಕ್ಗೆ ಪೈಪಿಂಗನ್ನು ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡ್ಕೊಂಡ್ಮೇಲೆ ಈಗ ನೋಡಿ, ನೀವೊಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನಮಗೆ ಎಷ್ಟು ಲೆಂತ್ ಬೇಕು, ಬ್ಲೌಸ್ ಅಷ್ಟು ಲೆಂತ್ ಬರುತ್ತಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳಿದ ಮೆಥಡಲ್ಲಿ ನೀವು ಕಟಿಂಗ್ ಮಾಡ್ಕೊಂಡಿದ್ರೆ ಕರೆಕ್ಟಾಗೇ ಬರುತ್ತೆ. ಈಗ ನೋಡಿ, ಒಂದರ ಮೇಲೆ ಒಂದೇ ರೀತಿ ಇಟ್ಟು ಪೈಪಿಂಗ್ ಮಾಡಿರೋದು ಮೇಲೆಗೆ ಬರಬೇಕು. ಆ ರೀತಿ ಜೋಡಿಸ್ಕೊಂಡು ಹೀಗೆ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ರಫ್ ಹೊಡ್ಕೊಳ್ಳಿ. ಕಂಪಲ್ಸರಿ ರಫ್ ಹೊಡಿಬೇಕು, ಇಲ್ಲಾಂದರೆ ಸ್ಟಿಚಸ್ ಓಪನ್ ಆಗುತ್ತೆ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ಇನ್ನೊಂದು ಪೀಸನ್ನು ಕೂಡ ಅದೇ ರೀತಿ ಜೋಡಿಸ್ಕೊಂಡು ಹೀಗೆ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ನಾವು ಟಕ್ಸ್ ಅಂತ 1 ಇಂಚ್ ಬಿಟ್ಟಿರ್ತೀವಲ್ವ, ಅರ್ಧ ಇಂಚಿಗೆ, ಅದನ್ನು ಕೂಡ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ರಫ್ ಹೊಡ್ಕೋಬೇಕು ಕಂಪಲ್ಸರಿ. ಈ ರೀತಿ ರಫ್ ಹೊಡ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಬ್ಯಾಕ್ ಪಾರ್ಟು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ತುಂಬಾ ಈಸಿಯಾಗಿ ನಾವು ಇದನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ಸು ಹಾಗೂ ಫ್ರಂಟ್ ಪಾರ್ಟನ್ನು ಕೂಡ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.